ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರು ನಮ್ಮ ಜೊತೆ ಇದ್ದಾರೆ ಸಂಪರ್ಕದಲ್ಲಿ. ಶರ್ಮಾಜಿ, ತಾವು ಹೇಳ್ತಾ ಇದ್ರಿ ಯಾವ ರೀತಿಯಲ್ಲಿ ರಾಮನ ಸ್ಮರಣೆ ಅನ್ನೋದು. ರಾಮನವಮಿ ಅಂತಂದಾಗ ರಾಮ ಜನ್ಮ ತಾಳದಂತಹ ದಿನದಂದು ಆತನ ನಾಮಸ್ಮರಣೆ ಅಂತಂದ್ರೆ ಆ ಮೂಲಕ ನಾವೇನು ಕಂಡುಕೊಳ್ಬೇಕಾಗತ್ತೆ ಹಾಗಿದ್ರೆ? ಹೌದು, ಅದನ್ನೇ ಮಾತಾಡ್ತಾ ಇದ್ವಿ. ರಾಮ ಅಂತಂದಾಗ ಆದರ್ಶ ಅಂತ. ರಾಮ ಅಂತಂದಾಗ ಏನು ಕಂಡುಕೊಳ್ಬೇಕು ಅಂದರೆ ಬದುಕೋದು ಹೇಗೆ ಅನ್ನೋದನ್ನೇ ಕಂಡುಕೊಳ್ಬೇಕು ಅಂತಲೇ ಹೇಳಬೇಕು. ಅದನ್ನು ಬದುಕೋದು ಹೇಗೆ ಅಂತ ಅಂದಾಗ ನಮಗೆ ಈ ಆದರ್ಶಗಳು ಅಂತಂದಾಗ ನಾವು ಯಾವುದೋ ಒಂದು ದೊಡ್ಡ ಮೌಲ್ಯಗಳು ಅಂತ ಯಾವುದನ್ನು ಅಂದ್ಕೊಂಡು ಹಾಗೆ ಬದುಕಬೇಕು ಅಂತಲೇ ಯೋಚಿಸ್ತಾ ಇರ್ತೀವಿ. ಆದರೆ ರಾಮನ ಬದುಕು ಹೇಗಿದೆ ಅಂದರೆ ಅವನು ತನ್ನ ಸುತ್ತ ಇರೋರ ಜೊತೆಗೆ ಹೇಗೆ ಬದುಕಬೇಕು ಅಂತ ತೋರಿಸಿ ಅದೇ ಬದುಕಿನ ನಿಜವಾದ ಮೌಲ್ಯ ಅಂತ ತೋರಿಸ್ಕೊಟ್ಟವನು ಅಂತ. ಅಂದರೆ ತಂದೆ ಜೊತೆಗೆ ಹೇಗಿರಬೇಕು, ತಾಯಿ ಜೊತೆಗೆ ಹೇಗಿರಬೇಕು, ಅಣ್ಣನ ಜೊತೆಗೋ ತಮ್ಮನ ಜೊತೆಗೋ ಶತ್ರುವಿನ ಜೊತೆಗೆ ಹೇಗಿರಬೇಕು, ತನ್ನ ಭೃತ್ಯರ ಜೊತೆಗೆ ಹೇಗಿರಬೇಕು ಅನ್ನೋ ತರಹದಲ್ಲಿ ಮಿತ್ರರ ಜೊತೆಗೆ ಹೇಗಿರಬೇಕು, ಅಂದರೆ ಯಾರ ಜೊತೆಗೆ ನಾವು ಬದುಕ್ತಾ ಇದ್ದೀವೋ ಇವ್ರ ಜೊತೆಗೆ ಹೇಗೆ ಬದುಕು ಮಾಡಬೇಕು ಅನ್ನೋದೇ ನಿಜವಾದ ಆದರ್ಶ. ಇದನ್ನು ಹೊರತುಪಡಿಸಿದ ಒಂದು ಆದರ್ಶ ಇಲ್ಲ ಅಂತ ತೋರಿಸಿಕೊಡ್ತಾನವನು. ಇದು ನನಗೆ ಬಹಳ ಮುಖ್ಯವಾದದ್ದು ಅಂತ ಅನ್ಸುತ್ತೆ. ರಾಮನಲ್ಲಿ ಕಲಿಬೇಕಾಗಿದ್ದೇನು ಅಂತ ಅಂದಾಗ ಯಾವುದೋ ದೊಡ್ಡ ದೊಡ್ಡ ಸಮಾಜ ಕಂಟಕರನ್ನ ನಿರ್ನಾಮ ಮಾಡಬೇಕು ಅಂತ ಅನ್ನೋದು, ದುಷ್ಟರ ವಿರುದ್ಧ ಸೆಣಸಬೇಕು ಅನ್ನೋದು, ಇವೆಲ್ಲ ಅಲ್ಲ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ರಾಮ ನಡೆದು ತೋರಿಸಿದ್ದು ಯಾವುದನ್ನು ಅಂತ ಅಂದರೆ ಇದೆಲ್ಲವನ್ನ ಮೀರಿ ಪ್ರತಿ ಕ್ಷಣದ ಬದುಕಿದೆಯಲ್ಲ ಅದನ್ನು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ನಲ್ಲ, ಅದನ್ನೇ ಅವನು ಮಹಾಮೌಲ್ಯ ಅಂತ ತೋರಿಸಿದ. ಈ ಕ್ಷಣ ನೀನು ಯಾರ ಜೊತೆಗೆ ಇದ್ದಿ, ಈ ಕ್ಷಣ ನೀನು ಯಾರು. ಎಸ್ ಶರ್ಮಾಜಿ, ಆ ಕ್ಷಣ ಬಂದಿದೆ. ಸೂರ್ಯ ತಿಲಕ ರಾಮನ ವಿಗ್ರಹವನ್ನ ಸ್ಪರ್ಶಿಸ್ತಾ ಇರುವಂತಹ ಕ್ಷಣ. ಬಾಲರಾಮನನ್ನ ಸ್ಪರ್ಶಿಸಿದೆ ಸೂರ್ಯ ರಶ್ಮಿ. 3 ನಿಮಿಷಗಳ ಕಾಲ ಸೂರ್ಯ ಕಿರಣದ ಮಜ್ಜನ ಬಾಲರಾಮನ ಮೂರ್ತಿಯ ಮೇಲೆ. ಅದಕ್ಕಾಗಿ ವಿಶೇಷ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಯಂತ್ರವೊಂದನ್ನು ಅಭಿವೃದ್ಧಿಪಡಿಸಿ ನೈಸರ್ಗಿಕ ಸೂರ್ಯನ ಬೆಳಕನ್ನ ಬಳಸಿಕೊಂಡು ಆ ದೈವಿಕ ಸಂಕೇತವಾದಂತಹ ತಿಲಕ ಬಾಲಕ ರಾಮನ ಹಣೆಯ ಮೇಲೆ ಮೂಡಿರುವಂತಹ ದೃಶ್ಯ. ರಾಮ ಮಂದಿರ ಲೋಕಾರ್ಪಣೆಯಾದ ಮೇಲೆ ನಡೀತಾ ಇರುವಂತಹ ಮೊದಲ ರಾಮ ನವಮಿಯಂದು ಅವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ ಅಯೋಧ್ಯೆ. ಜಗದೀಶ್ ಶರ್ಮಾ ಅವರೇ, ತಾವು ಆ ಕ್ಷಣಗಳನ್ನ ಗಮನಿಸ್ತಾ ಇದ್ದೀರಿ. ಈ ವಿಶೇಷತೆಯ, ಈ ವಿಸ್ಮಯದ ಬಗ್ಗೆ ತಾವು ಹೇಳೋದಾದ್ರೆ? ವಿಸ್ಮಯ ಅಂತಲೇ ಹೇಳ್ಬೇಕು. ಯಾಕೆಂದರೆ ಅದ್ಭುತ ಅಂತ ಇರುತ್ತಲ್ಲ, ಅದಕ್ಕೆ ವಿವರಣೆ ಕೊಡೋದು ಕಷ್ಟ. ಅದು ಅದ್ಭುತ ಅಂತ ಅಷ್ಟೇ ಹೇಳಿ ನಿಲ್ಲಿಸಬೇಕಾಗತ್ತೆ. ವಾಸ್ತವವಾಗಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಮಗೆ ರಾಮ ಮಂದಿರವನ್ನು ನಿರ್ಮಿಸಿದವರು. ಇಂಥದ್ದೊಂದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಹೀಗೆ ಅನ್ನೋದಕ್ಕೆ ಬಹಳ ಖುಷಿ ಅಂತ ಅನಿಸತ್ತೆ. ಒಂದು ನಾಯಕತ್ವ, ಒಂದು ವ್ಯವಸ್ಥೆ ಚೆನ್ನಾಗಿದ್ದರೆ ಏನೆಲ್ಲವನ್ನು ಸೃಷ್ಟಿ ಮಾಡಿ ಕೊಡ್ಬೋದು ಅನ್ನೋದಕ್ಕೆ ಸಾಕ್ಷಿ ಅಂತ ಅಂದ್ಕೊಳ್ತೀನಿ. ರಾಮ ಸೂರ್ಯವಂಶದಿಂದ ಬೆಳೆದು ಬಂದವನು. ಸೂರ್ಯ ಆ ವಂಶದ ಮೊದಲಿಗ. ರಾಮನ ವಂಶದ ಮೂಲ ಪುರುಷನನ್ನು ರಾಮನೊಂದಿಗೆ ಸಂಯೋಜಿಸುವಂಥ ಒಂದು ಕ್ರಿಯೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ರಾಮನ ಬದುಕಿನಲ್ಲಿ ಸೂರ್ಯ ಇನ್ನೂ ಒಂದು ಕಾರಣಕ್ಕೆ ಬಹಳ ಮುಖ್ಯ ಅಂತ ಆಗ್ತಾನೆ. ಅದೇನು ಅಂತಂದರೆ, ರಾವಣನನ್ನು 1 ವಾರಗಳ ಕಾಲ ಯುದ್ಧ ಮಾಡಿಯೂ ರಾವಣನನ್ನು ಕೊಲ್ಲಲಾರದೆ ಯುದ್ಧ ಮುಂದುವರ್ತಾ ಇದ್ದಾಗ ನಿಜ ಅಗಸ್ತ್ಯ ಮಹರ್ಷಿಗಳ ಸೂಚನೆಯಂತೆ ಆದಿತ್ಯ ಹೃದಯವನ್ನು ಪಠಿಸಿ. ಶರ್ಮಾ, ಈ ಬಗ್ಗೆ ವಿವರಿಸ್ತಾ ಹೋಗೋಣ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋಣ.
ಎಸ್ ಶರ್ಮಾ ಅವರೇ, ನಾವು ಆ ಕ್ಷಣವನ್ನ ಕಂಡು ತುಂಬಿಕೊಂಡಿದ್ದೀವಿ. ಸೂರ್ಯ ವಂಶಜ ಶ್ರೀರಾಮನಿಗೆ ಸೂರ್ಯ ಸ್ಪರ್ಶವಾದದ್ದನ್ನು ಎಷ್ಟು ವಿಶೇಷತೆ ಅಂತೀರಿ ಈ ಕ್ಷಣ? ಅದೇ ಬಹಳ ವಿಶಿಷ್ಟವಾದದ್ದು. ನೀವು ಹೇಳಿದಾಗೆ ಕಣ್ ತುಂಬಿದೆ, ಅದೇ ಶಬ್ದನೇ ಕರೆಕ್ಟ್. ಅದಕ್ಕೆ ಕಣ್ ತುಂಬಿದೆ. ಹಾಗಾಗಿ ಇದು ಅದ್ಭುತವೇ, ಇದು ವಿಸ್ಮಯವೇ. ಇದು ರಾಮನಿಗೂ ಸೂರ್ಯನಿಗೂ ಇರುವ ಸಂಬಂಧ ಬಹಳ ಪ್ರಮುಖವಾದದ್ದು. ಅದನ್ನು ಇಟ್ಕೊಂಡು ಇದನ್ನು ಮಾಡಿರೋದು. ಭಾರತದ ಉದ್ದಗಲದಲ್ಲಿ ಈ ಥರ ಪ್ರಯತ್ನಗಳು ಬಹಳ ಹಿಂದೆ ಕೂಡ ನಡೆದಿವೆ. ಯಂತ್ರಗಳ ಇಲ್ಲದೇ ಇದ್ದ ಕಾಲದಲ್ಲೂ ಆ ಋತುವಿಗೆ ಅನುಗುಣವಾಗಿ ದೇವರ ಮೇಲೆ ಇದು ಬೀಳುವಂಥದ್ದು ನಾವು ಬೆಂಗಳೂರಲ್ಲೂ ಅದನ್ನು ನೋಡ್ತೀವಿ. ಮಕರ ಸಂಕ್ರಾಂತಿಯಲ್ಲಿ ಆಗತ್ತೆ. ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಇವೆ. ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಸ್ಥಾನದಲ್ಲಿ 12 ತಿಂಗಳಲ್ಲೂ ಸೂರ್ಯ ಶಿವಲಿಂಗವನ್ನು ಸ್ಪರ್ಶ ಮಾಡುವಂಥದ್ದಿದೆ. ಹಾಗಾಗಿ ಇಂತಹ ಚಮತ್ಕಾರಗಳನ್ನು, ಅದ್ಭುತಗಳನ್ನು ಭಾರತ ಮೊದಲಿಂದ ದೇವಾಲಯಗಳಲ್ಲಿ ಮಾಡ್ಕೊಂಡು ಬಂದಿತ್ತು. ಅದನ್ನು ಅಯೋಧ್ಯೆಯಲ್ಲಿ ಮಾಡಿರೋದು ಇನ್ನಷ್ಟು ವಿಶಿಷ್ಟ ಅಂತಲೇ ಅನಿಸುತ್ತೆ. ನಿಜ. ಅಂದರೆ ಆ ಕಾಲದಲ್ಲಿ ನಾವು ಆದಂಥ ವಾಸ್ತುಶಿಲ್ಪಗಳ ವಿಶೇಷತೆಗಳನ್ನು ನೋಡಿದ್ವಿ. ಈ ಕಾಲದಲ್ಲಿ ತಂತ್ರಜ್ಞಾನದ ಬಳಕೆ ಮಾಡಿಕೊಂಡು ಮತ್ತೆ ಅಂಥದ್ದೊಂದು ವಿಸ್ಮಯ ನಮ್ಮ ಕಣ್ಣಿಗೆ ಸಿಗೋ ಹಾಗೆ ಮಾಡಿದ್ದಾರೆ. ಈ ಸೂರ್ಯ ವಂಶಜ ರಾಮನ ಗುಣಗಾನವನ್ನು ನಾವು ಮುಂದುವರಿಸೋದಾದರೆ ಯಾವ ರೀತಿಯಲ್ಲಿ ಆ ಒಂದು ಕಲ್ಪನೆ ಮೂಡುತ್ತೆ ರಾಮ ಅಂತಂದಾಗ? ಕರ್ತವ್ಯ ಪ್ರಜ್ಞೆ, ಸತ್ಯ, ಇದೆಲ್ಲವನ್ನ ಪಾಲನೆ ಮಾಡಿರ್ತದೆ. ಅದೆಲ್ಲ ಹೇಗೆ ರೂಢಿಸ್ಕೊಳ್ಳೋದು? ರಾಮನವಮಿ ಎಂದು ನಾವು ಯಾವ ರೀತಿಯಲ್ಲಿ ಅದನ್ನು ಮನನ ಮಾಡ್ಕೊಳ್ಬೇಕಾಗತ್ತೆ? ಹೌದು, ಅದನ್ನೇ ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ. ಹೇಗಿರಬೇಕು ಅಂತ ಅಷ್ಟೇ. ಹೇಗಿರಬೇಕು ಅನ್ನೋದಕ್ಕೆ ಏನಂದರೆ, ಹೇಗೆ ಕ್ರಿಯೆ ಮತ್ತು ಹೇಗೆ ಪ್ರತಿಕ್ರಿಯೆ ಅನ್ನೋದು ಎರಡಿರುತ್ತೆ. ನಾವು ಬದುಕಿನಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ, ಕ್ರಿಯೆಗೆ ಪ್ರತಿಸ್ಪಂದ ಮಾಡ್ತಾ ಹೋಗೋದಿಲ್ಲ. ರಾಮನ ಬದುಕನ್ನು ನೋಡಿದಾಗ ಅವನು ಪ್ರತಿಕ್ರಿಯೆ ಮಾಡ್ತಾ ಹೋಗಲಿಲ್ಲ, ಅದರ ಬದಲು ಅವನು ಸ್ಪಂದಿಸ್ತಾ ಹೋದ, ಎಲ್ಲದಕ್ಕೂ ಸ್ಪಂದಿಸ್ತಾ ಹೋದ ಅಂತ. ಎಲ್ಲದಕ್ಕೂ ಸ್ಪಂದನ ಅನ್ನೋದಕ್ಕೆ ಅರ್ಥ ಏನು ಅಂತ ಅಂದರೆ, ಈ ಕೈಕೇಯಿ ವರ ಕೇಳಿದ್ಲು ಕಾಡಿಗೆ ಹೋಗಬೇಕು ಅಂತ. ಪ್ರತಿಕ್ರಿಯೆ ಆದರೆ ಏನಿರ್ತಿತ್ತು ಅಂದರೆ, ಕೈಕೇಯಿಯನ್ನು ಬದಿಗೆ ಸರಿಸಿ ಆ ಜಾಗದಲ್ಲಿ ರಾಮ ಪಟ್ಟಾಭಿಷಿಕ್ತನಾಗಿದ್ದರೆ ಕೈಕೇಯಿಯ ಕ್ರಿಯೆಗೆ ಪ್ರತಿಕ್ರಿಯೆ ಆಗ್ತಿತ್ತದು. ಆದರೆ ರಾಮ ಮಾಡಿದ್ದೇನೆಂದರೆ ಅವಳಿಗೆ ಸ್ಪಂದಿಸಿದ ಅವನು. ಹಾಗಾಗಿ ಅದು ಪ್ರತಿಸ್ಪಂದ ಅಂತ ಕರೆಸ್ಕೊಳ್ತು. ಅವನೇ ಹೋಗೋದಕ್ಕೆ ಸಿದ್ಧನಾಗಿಬಿಟ್ಟ. ನಿನಗೆ ಆ ಆಸೆ ಇದೆಯಾ, ಅದನ್ನು ಈಡೇರಿಸಿಬಿಡ್ತೀನಿ ಅಂತ ಹೊರಟುಬಿಟ್ಟ ಅಂತ. ಅಂದರೆ ಸುತ್ತ ಇರುವ ಜನರ ಭಾವವನ್ನು ಅರ್ಥ ಮಾಡ್ಕೊಳ್ತಾ, ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ, ಅವರಿಗೆ ಖುಷಿ ಕೊಡ್ತಾ, ಅವರಿಗೆ ತೃಪ್ತಿ ಕೊಡ್ತಾ, ಅವರಿಗೆ ನೆಮ್ಮದಿ ಕೊಡ್ತಾ ಹೋಗೋದು ಬದುಕು. ಅದೇ ನಿಜವಾದ ನೆಮ್ಮದಿ ಕೊಡುತ್ತೆ ಅಂತ ಹೇಳಿರೋದಿದೆಯಲ್ಲ. ನನಗನ್ಸತ್ತೆ ರಾಮನ ಬದುಕಿನ ಅತ್ಯಂತ ದೊಡ್ಡ ಸಂದೇಶ ಅಂತ ಇದ್ದರೆ ಇದೇನೆ ಅಂತ ಅನಿಸುತ್ತೆ. ನಿಜ. ತಾವು ಆಗಲೇ ಹೇಳ್ತಾ ಇದ್ರಿ, ಹೀಗೆ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಾವು ಗಮನಿಸ್ತೀವಿ ಸಂಕ್ರಾಂತಿ ಸಂದರ್ಭದಲ್ಲಿ ಅಲ್ಲಿ ಮೂಡುವಂತಹ ಒಂದು ಅಸೂರ್ಯ ಸ್ಪರ್ಶದ ಆ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಈಗ ರಾಮನವಮಿಯಂದು ಅಯೋಧ್ಯೆಯಲ್ಲಿ ಅದೇ ಒಂದು ಕ್ಷಣ ಆಗ್ತಾ ಇದೆ. ಈ ಎರಡರ ಸಾಮ್ಯತೆ, ವಿಶೇಷತೆಯನ್ನು ಹೇಳೋದಾದ್ರೆ ಅಂತ? ಅಲ್ಲಿ ಮಕರ ಸಂಕ್ರಾಂತಿಯಲ್ಲಿ ಸೂರ್ಯನ ಅಯನ ಬದಲಾಗುತ್ತೆ. ಉತ್ತರಾಯಣ, ದಕ್ಷಿಣಾಯನ ಅಂತ ಸೂರ್ಯ 2 ದಿಕ್ಕುಗಳಲ್ಲಿ ಅಂತ. ದಿಕ್ಕು ಅಂದರೆ ಅವನ ಗತಿ ಬದಲಾಗತ್ತೆ ಅಂತ. 2 ಗತಿಗೆ ಬಹಳ ವಿಶೇಷವನ್ನು ಹೇಳ್ತಾರೆ. ಉತ್ತರಾಯಣಕ್ಕೂ ದಕ್ಷಿಣಾಯನಕ್ಕೂ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅವನ ನಂತರ ಸೂರ್ಯ ಇದಕ್ಕೆ ಹೋದ 6 ತಿಂಗಳ ನಂತರ ಸೃಷ್ಟಿಯಲ್ಲಿ ಒಂದು ಬದಲಾವಣೆ ಉಂಟಾಗತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಮಕರ ಸಂಕ್ರಾಂತಿ ಬಹಳ ಮುಖ್ಯ ಆಗುತ್ತೆ. ಅದು ಗಂಗಾಧರೇಶ್ವರದಲ್ಲಿ ಅದನ್ನು ನಾವು ನೋಡ್ತೀವಿ. ಇಲ್ಲಿ ರಾಮನಿಗೆ ಅಂತ ಅಂದಾಗ ರಾಮನಿಗೂ ಸೂರ್ಯನಿಗೂ ಇರುವ ಹಲವು ಸಂಬಂಧಗಳ ದೃಷ್ಟಿಯಿಂದ ಇದು ಮಹತ್ವದ್ದಾಗತ್ತೆ. ಆಮೇಲೆ ಇನ್ನೂ ಬಹಳ ಮುಖ್ಯವಾದದ್ದೇನು ಅಂತಂದರೆ, ಸೂರ್ಯಕಿರಣ ಬಂದು ತಾಗ್ತಾ ಇರೋದು ಹಣೆಗೆ ಅಂದರೆ ಭ್ರೂಮಧ್ಯಕ್ಕೆ ಅದು ಅಂತ. ಈ ಭ್ರೂಮಧ್ಯ ಸ್ಥಾನ ಅನ್ನೋದಕ್ಕೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಬಹಳ ಪ್ರಮುಖ ಸ್ಥಾನವಿದೆ. ಭ್ರೂಮಧ್ಯವನ್ನು ಶಿವಶಕ್ತಿ ನಿಕೇತನ, ವಿಷ್ಣುಲಕ್ಷ್ಮಿ ನಿಕೇತನ ಅಂತ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳು ಕರೀತವೆ. ಅಂದರೆ ನಮ್ಮ ದೇಹದಲ್ಲಿಯೇ ಎಲ್ಲವೂ ಇದೆ ಅಂತ. 14 ಲೋಕಗಳು ಅಂತೆಲ್ಲ ಕರಿತೀವಲ್ಲ, ಅವೆಲ್ಲ ನಮ್ಮ ದೇಹದಲ್ಲಿಯೇ ಇವೆ. ಎಲ್ಲ ದೇವತೆಗಳ ಆವಾಸ ಸ್ಥಾನ ನಮ್ಮ ದೇಹವೇ. ಪ್ರತಿ ಮನುಷ್ಯನ ದೇಹ ಅನ್ನೋದು ಭಾರತೀಯ ಋಷಿಗಳು ಹೇಳ್ತಾ ಇರುವಂಥದ್ದು. ಅದರಲ್ಲಿ ಈ ಭ್ರೂಮಧ್ಯದ ಸ್ಥಾನ ಇದೆಯಲ್ಲ, ಅದು ವಿಷ್ಣು ಲಕ್ಷ್ಮಿಯರು, ಶಿವಶಕ್ತಿಯರು ನಿವಾಸ ಮಾಡುವ ಸ್ಥಾನ ಅಂತ. ಅಂದರೆ ಅದೇ ಕೈಲಾಸ, ಅದೇ ವೈಕುಂಠ ಅಂತ. ಇಲ್ಲಿ ಸೂರ್ಯನ ಸ್ಪರ್ಶವನ್ನು ರಾಮನ ಹಣೆಗೆ ಮಾಡಲಾಗ್ತಾ ಇದೆಯಲ್ಲ, ಇಲ್ಲಿ ಈ ಅಧ್ಯಾತ್ಮದ ಸೊಗಸ್ಸಿದೆ. ಏನು ಅಂತ ಅಂದರೆ, ಸೂರ್ಯನನ್ನು ಪರಮಾತ್ಮನ ಪ್ರತಿನಿಧಿಯಾಗಿ ನೋಡುತ್ತೆ. ಪರಮಾತ್ಮ ಅನ್ನೋನನ್ನು ಬೆಳಕಿನ ರೂಪ ಅಂತ ಕರೆಯೋದು. ಅವನಿಗೆ ಆಕಾರ ಇಲ್ಲ, ಮೂಲತಃ ಅವನು ಒಂದು ಪ್ರಚಂಡವಾದ ಪ್ರಖರವಾದ ಬೆಳಕು ಅಂತ. ಅದರ ಪ್ರತಿನಿಧಿಯಾಗಿ ಸೂರ್ಯನನ್ನು ನೋಡಲಾಗುತ್ತೆ. ಅಂತಹ ಸೂರ್ಯ ಭ್ರೂಮಧ್ಯಕ್ಕೆ ತಾಗಿದಾನೆ ಅಂತ ಅಂದರೆ ಜೀವದೇವರ ಸಂಗಮ ನಡೆಯುತ್ತೆ ಅನ್ನೋದನ್ನು ಹೇಳುವಂಥದ್ದಿದು. ರಾಮ ದೇವರು ಭೂಮಿಗೆ ಬಂದು ಜೀವರನ್ನು
ತನ್ನ ಸ್ಥಾನಕ್ಕೆ ಕರೆದೊಯ್ಯುವ ಕೆಲಸವನ್ನು ಮಾಡದ ಅವನ ಅವತರಣದಲ್ಲಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ರಾವಣನನ್ನು ಸಂಹರಿಸಿದ ಅಂತ ಅಲ್ಲ. ಹಾಗಾಗಿ ಜೀವದೇವರ ಸಂಗಮಕ್ಕೆ ಬೇಕಾದ ಕಾರ್ಯವನ್ನು ರಾಮ ಮಾಡಿರೋದ್ರಿಂದಾಗಿ ಇಲ್ಲಿ ಪರಮಾತ್ಮನ ಸಾಕ್ಷಾತ್ ಪ್ರತಿನಿಧಿಯಾದ ಸೂರ್ಯ ಮನುಷ್ಯನಾಗಿ ಕಾಣಿಸಿಕೊಂಡ ರಾಮನ ಭ್ರೂಮಧ್ಯದಲ್ಲಿ ತನ್ನ ಸ್ಪರ್ಶವನ್ನು ನೀಡ್ತಾ ಈ ರಾಮನವಮಿ ಇದೆಯಲ್ಲ, ಇದು ಜೀವದೇವರ ಸಂಗಮ. ಪ್ರತಿ ಜೀವಿಯು ಯಾರೆಲ್ಲ ಭಗವಂತನನ್ನು ಬಯಸ್ತಾರೋ ಆ ಎಲ್ಲ ಜೀವಿಗಳು ದೇವರೊಂದಿಗೆ ಹೀಗೊಂದು ಸಂವಹನವನ್ನು, ಸಂವಾದವನ್ನು, ಐಕ್ಯವನ್ನು ಕಾಣೋದಕ್ಕೆ ಸಾಧ್ಯ. ಆ ಅನುಭವವನ್ನು, ವಿಶಿಷ್ಟವಾದ ಸಂತೋಷವನ್ನು ಅನುಭವಿಸೋಕ್ಕೆ ಸಾಧ್ಯ ಅನ್ನೋದನ್ನು ಹೇಳುತ್ತೆ ಅನ್ನೋದೇ ನನಗಿದ್ರಲ್ಲಿ ಬಹಳ ಮುಖ್ಯ ಅಂತ ಅನಿಸುತ್ತೆ. ನಿಜ. ಸೂರ್ಯ ತಿಲಕ, ತಿಲಕ ಅಂತ ಕರಿತಾ ಇದೀವಿ ನಾವು, ಯಾಕಂದರೆ ಹಣೆಗೆ ಸೂರ್ಯ ರಶ್ಮಿ ಸ್ಪರ್ಶ ಆಗಿರೋದ್ರಿಂದಾಗಿ ಆ ಒಂದು ದೃಶ್ಯ ಬಹಳ ಒಂದು ಕಣ್ ತುಂಬಿಕೊಳ್ತಾ ಇದ್ದೀವಿ ನಾವು. ಅಂದರೆ ಎಷ್ಟು ಮನಸ್ಸಿಗೆ ಒಂದು ಹಿತವನ್ನು ಕೊಡುತ್ತೆ. ಜೊತೆಗೆ ನಾವು ಸೂರ್ಯ ರಶ್ಮಿಯನ್ನು ಬೇರೆ ರೀತಿಗಳಲ್ಲಿ ಗಮನಿಸಿದ್ದೀವಿ ನಾವು. ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶವಾಗೋದು ಮಜ್ಜನ ರೀತಿಯಲ್ಲಿ ಆಗುತ್ತೆ. ಇದು ತಿಲಕ, ಹಣೆಗೆ. ಆ ವೈಶಿಷ್ಟ್ಯತೆ ತಾವು ಹೇಳೋದಾದ್ರೆ ತಿಲಕದ ವಿಶೇಷತೆ ಏನು? ಹಾಂ, ಅದು ಬಹಳ ಚೆನ್ನಾಗಿರೋ ಪ್ರಶ್ನೆ. ಅದು ಮಜ್ಜನ ಮತ್ತು ತಿಲಕ ಅನ್ನುವ ಇದರಲ್ಲಿ ತಿಲಕ ಅಂತ ಅಂದಾಗ ಭ್ರೂಮಧ್ಯದ ಸ್ಥಾನ ಅಂತ ನಾನು ಮಾತಾಡ್ತಾ ಇದ್ನಲ್ಲ, ಆ ಸ್ಥಳವನ್ನು ಬಹಳ ಪವಿತ್ರವಾದದ್ದು ಅಂತ ಭಾವಿಸ್ತಾರೆ. ಅಲ್ಲಿ ನಾವು ಕುಂಕುಮವೋ ಇನ್ನೊಂದೋ ಏನೋ ಒಂದು ತಿಲಕವನ್ನು ಇಡೋದು ಅಂತ ಇದೆಯಲ್ಲ, ಆ ಜಾಗ ಇದೆಯಲ್ಲ, ಅಲ್ಲಿ ಒಂದು ವಿಶಿಷ್ಟವಾದ ಪದಾರ್ಥಗಳ ಸಂಯೋಗ ಆ ಸ್ಥಳಕ್ಕಾದರೆ, ಅಂದರೆ ಕುಂಕುಮದಂತಹ ಪವಿತ್ರವಾದ ವಸ್ತುಗಳ ಸ್ಪರ್ಶ ಅಲ್ಲಿಗಾದರೆ ಅದು ಅಧ್ಯಾತ್ಮದ ಯಾನಕ್ಕೆ, ಅಧ್ಯಾತ್ಮದ ಯಾನ ಅಂದರೆ ದೇವರನ್ನು ಕಾಣುವ ಒಂದು ಗಮನ ಇದೆಯಲ್ಲ, ಯಾತ್ರೆ ಇದೆಯಲ್ಲ, ಅದಕ್ಕೆ ಅದು ಬಹಳ ಪೂರಕವಾದದ್ದಾಗತ್ತೆ ಅಂತಲೇ ಇರುವಂಥದ್ದು. ಹಾಗಾಗಿಯೇ ತಿಲಕ ಅನ್ನುವ ಆ ಸ್ಥಾನ, ಭ್ರೂಮಧ್ಯದ ಸ್ಥಾನ ಮುಖ್ಯವಾಗೋದೇ ಆ ಕಾರಣಕ್ಕೆ. ನಮಗೆ ಅದನ್ನು ನಾವು ನಮ್ಮ ಪವಿತ್ರ ಬೆರಳು ಅಂತ ಕರಿತೀವಿ. ಇದರ ಮೂಲಕ ಅಲ್ಲೊಂದು ಸ್ಪರ್ಶ ಮಾಡ್ತೀವಿ, ಕುಂಕುಮವನ್ನು ಇಡ್ತೀವಿ. ನಮ್ಮ ಯೋಗ ಪರಂಪರೆಗಳಲ್ಲಿ ಕೂಡ ನಮ್ಮೊಳಗೆ ಒಂದು ದೈವತ್ವವನ್ನು ಎಚ್ಚರಿಸುವ ಕಾರ್ಯ ಅಂತ ನಡೆಯುವಾಗಲೂ ಕೂಡ ಎಷ್ಟೋ ಯೋಗಿಕ ಪರಂಪರೆಗಳಲ್ಲಿ ಭ್ರೂಮಧ್ಯ ಸ್ಥಾನವನ್ನೇ ಗುರು ಸ್ಪರ್ಶ ಮಾಡಿ ಅವರಿಗೆ ಪರಮಾತ್ಮನ ಅನುಭವವನ್ನು ಮೂಡಿಸ್ತಾರೆ ಅನ್ನೋದನ್ನು ನಾವು ಗ್ರಂಥಗಳಲ್ಲಿ ನೋಡ್ತೀವಿ, ಹಲವು ಸಂತರ ಬದುಕಿನ ಇತಿಹಾಸದಲ್ಲೂ ಗಮನಿಸ್ತೀವಿ. ಹಾಗಾಗಿ ಭ್ರೂಮಧ್ಯ ಅಂತ ಏನು ಕರಿತಾ ಇದ್ದೀವಿ ನಾವು, ತಿಲಕ ಇಡ್ತೀವಲ್ಲ ಆ ಸ್ಥಾನ, ಅದು ಈ ಕಾರಣಕ್ಕಾಗಿ ಮುಖ್ಯವಾದದ್ದಾಗತ್ತೆ ಅಂತ. ಅಂದರೆ ಮನುಷ್ಯನಿಗೆ ಅಥವಾ ಒಂದು ಜೀವಿಗೆ ತನ್ನ ಮೂಲ ಯಾವುದು ಅಂದರೆ ಎಲ್ಲ ಮನುಷ್ಯರು ಪರಮಾತ್ಮನೇ ಅನ್ನೋದು ನಮ್ಮ ಭಾರತೀಯ ತತ್ವಶಾಸ್ತ್ರ ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾರೂ ಪರಮಾತ್ಮ ಅಲ್ಲದೆ ಇರೋರಿಲ್ಲ ಅಂತ, ಎಲ್ಲವೂ ದೇವರೇ ಅಂತ ಅನ್ನುವಾಗ ಆ ನಾನು ದೇವರು ಅನ್ನೋ ಫೀಲ್ ನನಗೆ ಬರ್ತಾ ಇಲ್ವಲ್ಲ, ಸಂವೇದನೆ ಬರ್ತಾ ಇಲ್ವಲ್ಲ, ಅಂದರೆ ಅದನ್ನು ತೋರಿಸಿಕೊಡುವ ಸ್ಥಾನ ತಿಲಕ. ತಿಲಕ ಅಂತ ಅನ್ನುವಾಗ ತಿಲ ಅಂತ ಅಂದರೆ ಎಳ್ಳು ಅಂತ, ಎಳ್ಳಿನ ರೂಪದಲ್ಲಿ ಅಲ್ಲೊಂದು ಇದನ್ನು ಇಡೋ ಕಾರಣಕ್ಕಾಗಿ ತಿಲಕ ಅಂತ ಅದನ್ನು ನಾವು ಕರೆದಿರುವಂಥದ್ದು. ಈ ರಾಮನಲ್ಲೂ ಹಾಗೆ ಕಾಣ್ತಾ ಇದೆ. ಅದೊಂದು ವೃತ್ತದ ರೂಪದಲ್ಲಿ ಕಾಣಿಸಿಕೊಳ್ತಾ ಇದೆ. ಸೂರ್ಯ ಆ ಸ್ಥಳದಲ್ಲಿ ಕಾಣಿಸಿಕೊಳ್ತಾ ಇರೋದು ಅಂತಂದಾಗ ರಾಮನಿಗೆ ತಿಲಕ ಏರ್ಪಡ್ತು ಅಂತ ಅಂದರೆ ಇಲ್ಲಿ ಜೀವದೇವರ ಸಂಗಮವೇ ಮತ್ತೆ ಏರ್ಪಡ್ತು ಅನ್ನೋದನ್ನೇ ಅದೂ ಕೂಡ ಹೇಳ್ತಾ ಇದೆ. ಹಾಗಾಗಿ ಮಜ್ಜನಕ್ಕೂ ತಿಲಕಕ್ಕೂ ಬಹಳ ವ್ಯತ್ಯಾಸ ಇರುವಂಥದ್ದು ಈ ರೂಪದಲ್ಲಿ ಅಂತ. ಮಜ್ಜನ ಅಂತಂದಾಗ ಸ್ನಾನ, ಅದು ನಮ್ಮನ್ನು ಸಿದ್ಧಪಡಿಸತ್ತೆ ಅಂತ ಅರ್ಥ. ಅದು ಸ್ನಾನ ಏನು ಮಾಡುತ್ತೆ ಅಂದರೆ ನಾವು ಮುಂದೆ ಏನನ್ನೋ ಮಾಡಬೇಕಾಗಿದೆಯಲ್ಲ ಅದಕ್ಕೆ ನಾವು ಸಿದ್ಧರಾಗ್ತೀವಿ ಸ್ವಚ್ಛವಾಗಿ. ಅದು ಪವಿತ್ರವಾದ ಕಾರ್ಯ ಇರಲಿ, ಯಾವುದೇ ಕಾರ್ಯ ಇರಲಿ. ಆದರೆ ತಿಲಕ ಧಾರಣೆ ಅಂತ ಅಂದಾಗ ಯಾವ ಕಾರ್ಯ ನಡಿಬೇಕು ಮಜ್ಜನದ ಅನಂತರ ಅದು ನಡೀತಾ ಇದೆ ಅನ್ನೋದನ್ನು ಈ ಸೂರ್ಯ ತಿಲಕ ಅನ್ನೋದು ಸಿಂಬಾಲಿಕ್ ಆಗಿ ಹೇಳುತ್ತೆ ಅಂತ ಅನಿಸುತ್ತೆ ನನಗೆ. ನಿಜ. ರಾಮ ಸೂರ್ಯವಂಶ, ರಾಮ ಭೂಮಿಯ ಮೇಲೆ ಅವತರಿಸಿದಂಥ ಸಂದರ್ಭದಲ್ಲಿ ಸೂರ್ಯ 1 ತಿಂಗಳು ಅಯೋಧ್ಯೆ ಬಿಟ್ಟು ಹೋಗಲೇ ಇಲ್ಲ ಅನ್ನುವಂಥ ಕಥೆಗಳನ್ನು ನಾವು ಕೇಳ್ತೀವಿ. ಸೂರ್ಯವಂಶನಾಗಿರುವಂಥ ರಾಮ ಮತ್ತು ಸೂರ್ಯನ ಈ ಸಂಬಂಧ, ಆ ಸಂಬಂಧದ ಬಗ್ಗೆ ಹೇಳೋದಾದ್ರೆ? ಹೌದು, ಸೂರ್ಯ ಮತ್ತು ರಾಮ ಅಂತಂದುವಾಗ ಬಹಳ ವಿಶಿಷ್ಟವಾದ ಸಂಬಂಧ ಇದೆ. ನಮ್ಮಲ್ಲಿ 2 ಪರಂಪರೆಗಳು ಹರಿದು ಬಂದವು ಅಂತ ಪುರಾಣಗಳು ಹೇಳ್ತವೆ. ಒಂದು ಸೂರ್ಯವಂಶ, ಒಂದು ಚಂದ್ರವಂಶ ಅಂತ. ಈ ಇಬ್ಬರು ಸೂರ್ಯ ಚಂದ್ರ ಅನ್ನುವ 2 ಜನ ಒಂದು ರಾಜ ಪರಂಪರೆಯನ್ನು, ಅಂದರೆ ಆಳುವ ಪರಂಪರೆಯನ್ನು, ಶಾಸನದ ಪರಂಪರೆಯನ್ನು ತೊಡಗಿಸಿದ್ರು ಇಲ್ಲಿ ಅಂತ. ಅದರಲ್ಲಿ ಸೂರ್ಯ ಪರಂಪರೆಗೆ ಸೇರಿದವನು ರಾಮ, ಸೂರ್ಯ ಸಿಂಹಾಸನವನ್ನು ಏರಿದವನು, ಸೂರ್ಯ ಸಿಂಹಾಸನದ ಚಕ್ರವರ್ತಿಯ ಮಗನಾಗಿ ಹುಟ್ಟಿದವನು ಅಂತ. ಇದು ಒಂದು. ಅಂದರೆ ರಾಮನ ರಕ್ತದಲ್ಲಿ ಸೂರ್ಯ ರಕ್ತ ಇದೆ ಅಂತ ಹೇಳಿದಂತಾಗತ್ತೆ ಅದಕ್ಕೆ ಅರ್ಥ. ಎರಡನೆಯದ್ದು, ರಾಮನ ಬದುಕಿನಲ್ಲಿ ಕೂಡ ಸೂರ್ಯನ ಸ್ಥಾನ ಬಹಳ ಪ್ರಮುಖವಾದದ್ದಾಗತ್ತೆ. ಈಗ ರಾಮಚರಿತೆ ಅಂತ ಅಂದಾಗ ರಾಮ ಯಾಕೆ ಹುಟ್ಟಿ ಬರಬೇಕಾಯಿತು ಅಂತ ಪ್ರಮುಖ ಕಾರಣ, ಎದ್ದು ತೋರುವ ಕಾರಣ ರಾವಣ ಸಂಹಾರ ಅಂತ. ದೇವತೆಗಳು ಕೇಳ್ಕೊಳ್ತಾರೆ ರಾವಣನನ್ನು ಸಂಹರಿಸೋದಕ್ಕಾಗಿ ನೀನು ಹುಟ್ಟಬೇಕು ಅಂತ. ಅದಕ್ಕಾಗಿ ಹುಟ್ಟುತ್ತಾನೆ ರಾಮ.
ಅದಕ್ಕಾಗಿ ಘಟನೆಗಳು ನಡೆಯುತ್ತೆ, ಸೀತಾಪಹಾರ ಆಗುತ್ತೆ, ಸನ್ನಿವೇಶವು ಒದಗಿ ಬರುತ್ತೆ ರಾವಣನ ಸಂಹಾರಕ್ಕೆ. ಆದರೆ ರಾವಣನೊಡನೆ ಒಂದು ಯುದ್ಧ ನಡೆಯುತ್ತೆ, ಅದು 1 ವಾರಗಳ ಕಾಲ ನಡೆಯುತ್ತೆ ಅಂತ ವಾಲ್ಮೀಕಿ ಹೇಳ್ತಾರೆ. 1 ವಾರ ಆದ್ರೂ ರಾವಣನನ್ನು ಕೊಲ್ಲೋದಕ್ಕಾಗೋದಿಲ್ಲ, ಕೊಂದಷ್ಟು ಹುಟ್ಟಿ ಬರ್ತಾನೆ ಅನ್ನುವ ತರಹದ ಸಾಮರ್ಥ್ಯ ಅವನದ್ದು. ಆಗ ಅಗಸ್ತ್ಯ ಮುನಿಗಳು ಆದಿತ್ಯ ಹೃದಯದ ಪಠನೆಯನ್ನು ಹೇಳ್ತಾರೆ. ಆದಿತ್ಯ ಹೃದಯವನ್ನು ಬೋಧಿಸಿ ಇದನ್ನು ನೆನಪಿಸಿಕೋ ಅಂತ. ಆದಿತ್ಯ ಹೃದಯ ಅಂದರೆ ಅದು ಸೂರ್ಯನ ವರ್ಣನೆ ಮಾಡುವಂಥದ್ದು. ಸೂರ್ಯ ಹೇಗಿದ್ದಾನೆ, ಸೂರ್ಯನ ಅಂತರಂಗ ಏನು, ಸೂರ್ಯನ ಬಹಿರಂಗ ಏನು ಅನ್ನೋದನ್ನು ಹೇಳುವಂಥ ಭಾಗ ಅದು. ವಾಲ್ಮೀಕಿ ರಾಮಾಯಣದ ಒಂದು ಇಡೀ ಅಧ್ಯಾಯ ಆದಿತ್ಯ ಹೃದಯ ಅಂತ ಕರೆಸಿಕೊಳ್ಳುತ್ತೆ. ಅದನ್ನು ಪಠಿಸಿದ ಮೇಲೆ ರಾಮ ರಾವಣನನ್ನು ಸಂಹರಿಸಿದ ಅಂತ. ಹಾಗಾಗಿ ರಾಮನ ಅವತಾರದ ಉದ್ದೇಶ ಇದೆಯಲ್ಲ, ಅದು ಈಡೇರುವಂತಾಗುವಲ್ಲಿ ನೇರವಾಗಿ ಕಾರಣಕರ್ತನಾಗುವವ ಸೂರ್ಯ ಅಂತ. ಹಾಗಾಗಿ ರಾಮನ ಹುಟ್ಟಿಗೂ ರಾಮನ ಹುಟ್ಟಿನ ಕಾರಣದ ಈಡೇರಿಕೆಗೂ ಸೂರ್ಯನೇ ಕಾರಣನಾಗಿ ನಿಲ್ಲೋದ್ರಿಂದಾಗಿ ರಾಮನ ಬದುಕಿನಲ್ಲಿ ಸೂರ್ಯ ಅನ್ನುವವನು ಅವಿಭಾಜ್ಯ ಅಂಗವಾಗಿ ಬಿಡ್ತಾನೆ ಅಂತ. ಅದರ ಅರ್ಥ ಏನು ಅಂತ ಅಂದರೆ, ಸೂರ್ಯ ರಾಮನ ಜೊತೆಗೇ ಇದ್ದ ಅಂತ ಹೇಳ್ಬೇಕು. ನೀವು 1 ತಿಂಗಳು ಸೂರ್ಯ ಅಯೋಧ್ಯೆಯಲ್ಲೇ ಇದ್ದ ಅನ್ನುವ ಕಥೆ ಇದೆ, ಪ್ರತೀತಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. 1 ತಿಂಗಳು ಮಾತ್ರ ಅಲ್ಲ, ರಾಮನ ಜೊತೆಗೆ ಸೂರ್ಯ ಕೂಡ ಸಾಗಿದ್ದ ಅನ್ನೋದನ್ನು ಈ ಕೊನೆಯ ಘಟ್ಟದ ಕಥೆಯಲ್ಲಿ ನಾವು ನೋಡ್ಬೋದಾಗಿದೆ. ಎಸ್, ಇನ್ನಷ್ಟು ನಿಮ್ಮೊಂದಿಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ರಾಮನವಮಿಯ ಇನ್ನಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.